ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಯಾರು ಕೊಡ್ತಾ ಇಲ್ಲ, ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ? ಇದೇ ಶನಿವಾರ ಬರ್ತಾ ಇರುವಂತಹ ಶನಿ ಅಮಾವಾಸ್ಯೆ ಅಥವಾ ಭಾವುಕ ಅಮಾವಾಸ್ಯೆ ಶನಿ ಜಯಂತಿಯ ಬಗ್ಗೆ. ನಿಮಗೇನಾದ್ರೂ ಮೇ 16ಕ್ಕಿಂತ ಮುಂಚೆ ಈ ವಿಡಿಯೋ ಸಿಕ್ಕರೆ ಆ ಶನಿ ದೇವರ ಕೃಪೆ ನಿಮ್ಮ ಮೇಲೆ ಜಾಸ್ತಿ ಆಗಿರೋದಂತೂ ನಿಜ. ಕರ್ಮ ಫಲದಾತ ಶನಿಯ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅನ್ನೋದಾದ್ರೆ ನೀವು ಖಂಡಿತವಾಗ್ಲೂ ತಪ್ಪದೆ ನಾನು ಹೇಳ್ತಾ ಇರುವಂತಹ ಈ 5 ಕೆಲಸಗಳನ್ನ ಮಾಡಿ. ಶನಿ ಇಸ್ ಮನಿ ಅಂತ ನನ್ನ ಚಾನೆಲ್ ಅಲ್ಲಿ ಬಂದಿರೋ ವಿಡಿಯೋ ನೋಡಿದ್ರೆ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಆದ್ರೆ ಶನಿ ಹಣವನ್ನ ಕೊಡೋದಷ್ಟೇ ಅಲ್ಲ, ನಿಮ್ಮ ಸ್ಟ್ರಗಲ್ಸ್ ನ ಕಡಿಮೆ ಮಾಡ್ತಾರೆ, ನಿಮ್ಮ ಹಾರ್ಡ್ ವರ್ಕ್ ಗೆ ತಕ್ಕಂತ ಫಲವನ್ನ ಕೊಡ್ತಾರೆ. ಜೀವನದಲ್ಲಿ ಡಿಸಿಪ್ಲಿನ್ ತಂದು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಪೂರೈಸ್ತಾರೆ. ಇಂತಹ ಶನಿಯ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅನ್ನೋದಾದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೇ 16 ಸೂರ್ಯೋದಯ ಹಾಗೆ 17 ಸೂರ್ಯೋದಯದ ಮಧ್ಯಕ್ಕೆ ಬಂದಿರುವಂತಹ ಪೂರ್ಣ ದಿನದಂದು ಬಂದಿರುವಂತಹ ಈ ಶನಿ ಜಯಂತಿಯ ದಿನ ಯಾವಾಗಾದ್ರೂ ಅರಳಿ ಮರದ ಕೆಳಗೆ ಒಂದು ದೀಪವನ್ನ ಹಚ್ಚಿ ಇಡಿ. ಅಥವಾ ಅರಳಿ ಮರದ ಕೆಳಗೆ ದೀಪ ಈಗಾಗಲೇ ಇದೆ ಅನ್ನೋದಾದ್ರೆ ಆ ದೀಪಕ್ಕೆ ಎಣ್ಣೆಯನ್ನಾದ್ರೂ ಹಾಕಿ. ಎರಡನೇದಾಗಿ ಸಾಯಂಕಾಲ ಮನೆಯಲ್ಲಿ ದೀಪ ಹಚ್ಚಿದ ನಂತರ ನೀವು ಕುಳಿತುಕೊಂಡು ಸಮಾಧಾನವಾಗಿ ಮನಪೂರ್ವಕವಾಗಿ ಹನುಮಾನ್ ಚಾಲೀಸ ಪಾರಾಯಣ ಮಾಡಿ. ಹಾಗೇನೆ ಪ್ರಾಣಿಗಳಿಗೆ, ಅತಿ ಮುಖ್ಯವಾಗಿ ಕಾಗೆಗೆ ಧಾನ್ಯಗಳನ್ನ ಅಥವಾ ರೊಟ್ಟಿಯನ್ನ ಅವತ್ತಿನ ದಿನ ಹಾಕಿ. ಇನ್ನ 4ನೇದಾಗಿ ಲೇಬರ್ಸ್ಗೆ, ಮನೆಯಲ್ಲಿ ಕೆಲಸ ಮಾಡೋರಾಗಿರಬಹುದು, ಸೆಕ್ಯೂರಿಟೀಸ್ ಆಗಿರ್ಬೋದು, BBMP ಪೀಪಲ್ ಆಗಿರಬಹುದು, ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋರಾಗಿರ್ಬೋದು, ಇವ್ರು ಯಾರಿಗಾದ್ರೂ ನಿಮ್ಮ ಕೈಯಲ್ಲಿ ಆದಷ್ಟು ತಂಪಾದ ಪಾನೀಯವನ್ನ ಅವ್ರಿಗೆ ಕೊಡೋದಿಕ್ಕೆ ಪ್ರಯತ್ನ ಮಾಡಿ ಶನಿ ಅಮಾವಾಸ್ಯೆಯ ದಿನ. ಇನ್ನ ಕೊನೆಯದಾಗಿ 5ನೇದಾಗಿ ಒಂದಿಷ್ಟು ಎಳ್ಳೆಣ್ಣೆಯನ್ನ ಹಾಲಿನೊಂದಿಗೆ ಮಿಕ್ಸ್ ಮಾಡಿ ಹತ್ರ ಇರೋ ಶಿವನ ದೇವಾಲಯಗಳಲ್ಲಿ ಅಭಿಷೇಕ ಮಾಡೋದಿಕ್ಕೆ ಕೊಡಿ. ಅಥವಾ ಅಲ್ಲಿ ಮಾಡಲ್ಲ ಅಂತಂದಾಗ ನೀವು ಮನೆಯಲ್ಲಿರೋ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಬಹುದು. ಹೀಗೆ ಮಾಡೋದ್ರಿಂದ ಈ ವರ್ಷ ಪೂರ್ತಿ ಮುಂದಿನ ಶನಿಯ ಜಯಂತಿಯವರೆಗೂ ಹೈವೇಲಿ ಗಾಡಿ ಓಡಿಸೋ ತರ ನಿಮ್ಮ ಜೀವನ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಈ 5 ಕೆಲಸಗಳನ್ನ ನೀವು ಮಾಡೋದಿಕ್ಕೆ ಸಾಧ್ಯ ಆದ್ರೆ ಅದು ನಿಮ್ಮ ಅದೃಷ್ಟ ಅಂತಾನೆ ಅನ್ಕೊಳ್ಳಿ. ಕಳೆದು ಹೋಗೋದಕ್ಕಿಂತ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಗೆ ಈ ಶನಿ ಜಯಂತಿಯನ್ನ ತಪ್ಪದೆ 7.5 ನಡೀತಿರುವಂತಹ ಕುಂಭ, ಮೀನ, ಮೇಷರಾಶಿಯವರು, ಅರ್ಧಾಷ್ಟಮ ಶನಿ ನಡೀತಾ ಇರುವಂತಹ ಧನಸ್ಸು ರಾಶಿಯವರು, ಪಂಚಮ ಶನಿ ನಡೀತಿರುವಂತಹ ವೃಶ್ಚಿಕ ರಾಶಿಯವರು, ಅಷ್ಟಮ ಶನಿ ನಡೀತಿರುವಂತಹ ಸಿಂಹ ರಾಶಿಯವರು ತಪ್ಪದೆ ಮಾಡಬೇಕು. ನಿಮಗೆ ಗೊತ್ತಿರುವಂತಹ ಈ ರಾಶಿಯವರು ಯಾರಾದ್ರೂ ಇದ್ರೆ ಅವರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರ ಹರ ಮಹಾದೇವ.